ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾನು ಸುಮಾರು 6,000ಗಿಂತ ಹೆಚ್ಚು ಹಳ್ಳಿಗಳಿಗೆ ಪ್ರವಾಸ ಮಾಡಿದ್ದೇನೆ. ಅತಿ ಪ್ರಾತಃ ಕಾಲ ಮತ್ತು ಸಾಯಂಕಾಲ ರಾತ್ರಿ ಹೊತ್ತು ಪ್ರವಾಸ ಮಾಡುವಾಗ ಅನೇಕ ಗ್ರಾಮಗಳಲ್ಲಿ ಈ ಶೌಚಾಲಯಕ್ಕೆ ಹೋಗ್ತಕ್ಕಂಥ ಇವತ್ತಿನ ದೃಶ್ಯ ಮನಸ್ಸಿಗೆ ತುಂಬ ನಾಚಿಕೆಯಿಂದ ತಲೆ ತಗ್ಗಿಸುವಂತೆ ಮಾಡುತ್ತದೆ. ಒಂದಾನೊಂದು ಕಾಲದಲ್ಲಿ ಜನಸಂಖ್ಯೆ ಕಡಿಮೆ ಇದ್ದಾಗ ಸುದೂರ ಹೋಗಿ ಇದನ್ನು ತಮ್ಮ ನಿಸರ್ಗದ ಬಾಧೆಯನ್ನು ದೂರು ಮಾಡಿಕೊಳ್ಳುತ್ತಿದ್ದರು. ಇವತ್ತು ಹಾಗಿಲ್ಲ. ಇದು ದೂರ ಆಗಬೇಕಾದರೆ ಸ್ವಲ್ಪ ಆದರೂ ಗೌರವದ ಬದುಕು ನಮಗೆ ಬರಬೇಕಂದರೆ, ಮನುಷ್ಯ ಅನ್ನುವ ಹೆಸರಿಗೆ ಅರ್ಥ ಬರಬೇಕಂದರೆ ಹಳ್ಳಿಯಲ್ಲಿರ್ತಕ್ಕಂಥ ನಮ್ಮ ತಾಯಂದಿರ ಒಂದು ಬದುಕು ಗೌರವದ ಬದುಕಾಗಬೇಕಾದರೆ ನಾನು ಹಳ್ಳಿಯಲ್ಲಿರ್ತಕ್ಕಂಥ ಆಯ್ಕೆಯಾದಂಥ ಜನಪ್ರತಿನಿಧಿಗಳಲ್ಲಿ ಹಳ್ಳಿಯಲ್ಲಿರ್ತಕ್ಕಂಥ ಯುವಕ ಮಂಡಳಿ, ಭಜನಾ ಮಂಡಳಿ ಮತ್ತು ಪೂಜ್ಯರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೇನೆ. ಇದೊಂದು ನಿಸರ್ಗದ ಬಾಧೆಯನ್ನು ತೆಗೆದುಹಾಕ್ತಕ್ಕಂಥ ಶೌಚಾಲಯ ನಿರ್ಮಾಣದ ಒಂದು ಪವಿತ್ರ ಕಾರ್ಯ. ಪರಿಸರದ ಶುದ್ಧತೆ ದೃಷ್ಟಿಯಿಂದಲೂ ಒಂದು ಮಾನಸಿಕ ಒಂದು ನೆಮ್ಮದಿ ದೃಷ್ಟಿಯಿಂದಲೂ ಇದು ಅತ್ಯಂತ ಅವಶ್ಯಕತೆ ಇದೆ. ನಿಸರ್ಗ ಬಾಧೆ ಸಮಯಕ್ಕೆ ಸರಿಯಾಗಿ ತೀರಿಸಿಕೊಳ್ಳದೆ ಇದ್ದರೆ ಬರುವ ವಾಹನಗಳು, ರಸ್ತೆಗಳು, ಹೋಗಿ ಬರುವ ಜನ, ಮೇಲಿಂದ ಮೇಲೆ ಏಳುವುದು, ಕೂಡುವುದು, ಇದೊಂದು ತುಂಬ ನೋವಿನ ಸಂಗತಿ ಇದೆ. ಇದು ತೆಗೆದುಹಾಕಲಿಕ್ಕೆ ಗ್ರಾಮೀಣ ಭಜನಾ ಮಂಡಳಿಗಳು, ಯುವಕ ಸಂಘಗಳು, ಬೇರೆ ಬೇರೆ ಹೆಸರಿನಿಂದ ಮಾಡ್ತಕ್ಕಂಥ ಸಂಘಟನೆಗಳು ತಮ್ಮ ಊರಿನ ಮರ್ಯಾದೆ ಪ್ರಶ್ನೆ ಅಂತ ತೆಗೆದುಕೊಂಡು ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ ನಡೀತಕ್ಕಂಥ ಈ ಕಾರ್ಯಕ್ಕೆ ಎಲ್ಲ ಶಕ್ತಿ ಕೊಡಬೇಕು ಮತ್ತು ನಾ ಮುಂದು ಅಂತ ಮುಂದೆ ಬಂದು ಇಡೀ ಗ್ರಾಮವನ್ನು ಶೌಚಾಲಯದಿಂದ ಕೂಡಿದಂಥ ಗ್ರಾಮವನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕನ್ನೋದೇ ನನ್ನ ಕಳಕಳಿಯ ವಿನಂತಿ ಇದೆ. ವಿಶೇಷವಾಗಿ ಇನ್ಫೋಸಿಸ್ ಫೌಂಡೇಶನ್ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸುಮಾರು 10 ಕೋಟಿ ರೂಪಾಯಿ ಶೌಚಾಲಯ ನಿರ್ಮಾಣದ ಕಾರ್ಯಕ್ಕೆ ಸಹಯೋಗಿ ಧನವಾಗಿ ಕೊಡಲಿಕ್ಕೆ ಮುಂದೆ ಬಂದಿದೆ. ಇದರಲ್ಲಿ ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರದ ಸಹಯೋಗವು ಸ್ವಲ್ಪ ಮಟ್ಟಿಗೆ ಸೇರಿದೆ. ಹೀಗಾಗಿ ಪಂಚಾಯಿತಿಯ ಪ್ರಮುಖರು ಇದರ ಸದುಪಯೋಗ ಮಾಡಿಕೊಂಡು ಸ್ಥಳೀಯ ಜನರ ಮುಖಾಂತರ ಈ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ನಡಿಬೇಕನ್ನೋದೇ ನನ್ನ ವಿನಂತಿ ಮತ್ತು ಇದನ್ನು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ನಮ್ಮ ಗ್ರಾಮೀಣ ಜನತೆ ಒಂದು ಹೊಸ ಬದುಕಿನ ಕಡೆಗೆ ದಿಟ್ಟ ಹೆಜ್ಜೆ ಇಡಬೇಕು ಅಂತ ನನ್ನ ಆಶೆ ಇದೆ.